ವೇದಿಕೆ ಮೇಲೆ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೆ ಗಣ್ಯ ವ್ಯಕ್ತಿಗಳು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಳಬೇಕಾಗಿ ಧನ್ಯವಾದಗಳು. ನಮಸ್ಕಾರ. ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ನಿರ್ಮಾಪಕರು ಹಾಗೂ ನಮ್ಮ ನಾಯಕ ನಟರು ಹಾಗೂ ನಮ್ಮ ನಾಯಕಿಯರು ಎಲ್ಲರೂ ಆಗಮಿಸಿರ್ತಾರೆ. ಈ ಒಂದು ಚಿತ್ರ ನಮ್ಮ ಟಕೀಲ ಚಿತ್ರವನ್ನ ಎಲ್ಲ ನಮ್ಮ ತಂಡದವರು ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಚಿತ್ರ ಟಕೀಲ ತುಂಬ ಚೆನ್ನಾಗಿ ಯಶಸ್ವಿ ಆಗಬೇಕು ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಟಕೀಲ ಪಿಕ್ಚರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಾಡಿರೋದಕ್ಕೂ ನಮಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು, ನೋಡೋರು ತುಂಬ ಖುಷಿಪಟ್ಟು ನೋಡಬೇಕಂತ ನಮ್ಮ ಉದ್ದೇಶ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಆಮೇಲೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಟಕೀಲ ಆ್ಯಕ್ಚುಲಿ ಟೈಟಲ್ಲೇ ಒಂಥರ ಕಿಕ್ ಥರ ಇದೆ. ಅದ್ರ ಬಗ್ಗೆ ಡೈರೆಕ್ಟ್ರು ಹೇಳ್ತಾರೆ. ಅಂದರೆ ಇದರಲ್ಲಿ ನನ್ನ ಪಾತ್ರ ಆ್ಯಸ್ ಯೂಶುವಲ್ ಪೊಲೀಸೇ. ನೀವು ಕೇಳ್ತಾ ಇರ್ತೀರ, ನೀವು ಕೇಳೋ ಮುಂಚೆನೇ ಹೇಳ್ಬಿಡ್ತೀನಿ ಪೊಲೀಸೇ ಅಂತ. ಬಟ್ ಚೆನ್ನಾಗಿದೆ ಕಾಂಬಿನೇಷನು ನಂದು ಆಮೇಲೆ ಧರ್ಮದು. ಒಂದು ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾವ ರೀತಿ ಪಾತ್ರ ರಿಲೇಟ್ ಆಗಿದ್ದು ಮಾಡ್ಬೋದಾ? ಹಾಂ, ಫ್ರೆಂಡ್ಸು, ಧರ್ಮನು ನಾನು ಫ್ರೆಂಡ್ಸ್ ಆಗಿರ್ತೀವಿ. ಒಂದು ಸೀಕ್ವೆನ್ಸ್ ಆಗುತ್ತೆ, ಅದನ್ನು ಹೇಳೋದಿಲ್ಲ, ಡೈರೆಕ್ಟ್ರನ್ನು ಹೇಳೋದಿಲ್ಲ. ಅದು ಅಲ್ಲಿಂದ ಅದೇನು ಅನ್ನೋದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಆ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ವಿತ್ ಎಮೋಷನ್ಸ್ ಆ್ಯಂಡ್ ಆಲ್ಸೋ ಏನಂತಾರೆ ಸಮ್ ಗ್ಲಾಮರ್ ಎವ್ರಿಥಿಂಗ್. ಯಾಕಂದರೆ ನೀವು ಸಾಂಗ್ ನೋಡಿದಾಗಲೇ ಗೊತ್ತಾಗುತ್ತೆ ಟಕೀಲ ಅನ್ನೋದೇ ಒಂದು ಯೂನಿಕ್. ಏನಕ್ಕೆ ಟಕೀಲ ಅನ್ನೋದನ್ನ ಹೇಳ್ತಾರೆ ಡೈರೆಕ್ಟ್ರು. ಬಟ್ ನನಗೆ ಕೊಟ್ಟಿರೋ ಪಾತ್ರ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರ್ದೇಶಕರು ಹೇಳಬೇಕು, ಆಮೇಲೆ ನಮ್ಮ ಸ್ನೇಹಿತರಾದ ನಿರ್ಮಾಪಕರು ಹೇಳಬೇಕು. ನಾವು ಅವರೆಲ್ಲ ಅವಾಗ ಅಸಿಸ್ಟೆಂಟ್ ಎಡಿಟ್ರು, ಅವರು ಅಸೋಸಿಯೇಟ್ ಡೈರೆಕ್ಟ್ರು. ಈಶ್ವರಿ ಎಡಿಟಿಂಗ್ ರೂಮಲ್ಲೇ ಹಂಗೆ ಪರಿಚಯ ಆಗಿ ಅಲ್ಲಿಂದ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಆಮೇಲೆ ಝೆಡ್ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೆ. ಆಲ್ಮೋಸ್ಟ್ ನಾನೇ ಸಿನಿಮಾ ಮುಗಿಸಿದ್ದೆ. ನಮ್ಮ ಚಿಕ್ಕಪ್ಪ ಚೆನ್ನೈಯಲ್ಲಿ ಇರೋರು, ಫೈನಲ್ ಮಾತ್ರ ಬಂದು ನೋಡೋರು. ಆವಾಗ ಫುಲ್ ಸಿನಿಮಾ ನಾನೇ ಮಾಡಿದ್ದೆ. ಹಾಗಾಗಿ ಅದಂಗೆ ಹೋಗಿ ನಾನು ಆರ್ಟಿಸ್ಟಿಗೆ ಯಾವಾಗ ಟರ್ನ್ ಆದೆ ಅಲ್ಲಿಂದ ಹಂಗೆ ಮತ್ತೆ ನಂಟು ಬೆಳೀತು. ಚೆನ್ನಾಗಾಗಲಿ. ಎಲ್ಲ ನಿಮ್ಮ ಮೀಡಿಯಾ ಸಪೋರ್ಟ್ಸ್ ಇರಬೇಕು ಈ ಚಿತ್ರಕ್ಕೆ. ಆಮೇಲೆ ಮೇಯ್ನಾಗಿ ನಮ್ಮ ಸ್ನೇಹಿತರು ನಿರ್ಮಾಪಕರಿಗೆ ಚೆನ್ನಾಗಿ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಹೇಗೆ ಔಟ್ಪುಟ್ ಹಾಕಿದ್ರು ಅದೇ ರೀತಿ ಇನ್ಪುಟ್ಟನ್ನು ಚೆನ್ನಾಗಾಗಿ. ನಿರ್ದೇಶಕರಿಗೂ ಇನ್ನೂ ಒಂದಷ್ಟು, ಯಾಕಂದರೆ ಅವರು ಹೇಳ್ಕೊಡೋ ರೀತಿನೇ ಚೆನ್ನಾಗಿರುತ್ತೆ. ನಮ್ಗೆ ಟೆನ್ಷನೇ ಇರಲ್ಲ, ಅವ್ರು ಮಾಡಿದ್ದನ್ನು ನಾವು ಮಾಡಿಬಿಟ್ರೆ ಸಾಕು. ಅಷ್ಟು ಫ್ರೀಯಾಗೆ ಒಬ್ಬ ಏನು ಆ್ಯಕ್ಟ್ ಮಾಡೋಕ್ಕೆ ಬರದೇ ಇರೋರು ಕೂಡ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ. ಆ ರೀತಿ ಅವ್ರು ನೋಡ್ಕೊಂಡು ಕಲ್ತ್ಕೊಂಡ್ರೆ ಸಾಕು. ಆಮೇಲೆ ಇನ್ನೂ ಸೀನಿಯರ್ ಮೋಸ್ಟು ರೇಣು ಸರ್, ಎಲ್ಲರೂ ಕೂಡ ಅವರು ಮ್ಯೂಸಿಕ್ ಚೆನ್ನಾಗಿದೆ. ಧರ್ಮ ಆ್ಯಸ್ ಯೂಶುವಲ್ ಮೈ ಫೇವ್ರೇಟ್ ಕ್ಯಾಡ್ಬರೀಸ್. ಆಮೇಲೆ ಗ್ಲಾಮರ್ ನಿಖಿತಾ,
ಸಿನಿಮಾದ ಹೇಳ್ತಿರೋದು, ಸಿನಿಮಾದಲ್ಲಿ ಇರೋದ್ರಿಂದಾಗಿ ಅಷ್ಟೇ. ಎಲ್ಲ ಚೆನ್ನಾಗಿದೆ, ಒಳ್ಳೇದಾಗಲಿ. ಇಡೀ ತಂಡಕ್ಕೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಸ್ನೇಹಿತರಿಗೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಆ್ಯಕ್ಚುಲಿ ಸೌಂಡ್ ಇನ್ನೂ ಜೋರ ಬರೋದು ಹುಷಾರಿಲ್ಲ. ಇರೋ ಸೌಂಡಲ್ಲೇ ಒಂದು ಮ್ಯೂಸಿಕ್ ಕೊಡ್ತಾ ಇದ್ದೀನಿ. ಒಳ್ಳೆಯ ಕಥೆನ ನಿರ್ದೇಶಕರು ಮಾಡಿದರು. ಅದಕ್ಕೆ ಪೂರಕವಾಗಿ ನಮ್ಮ ಸ್ನೇಹಿತರಾದ ಚಂದ್ರು ಅವರು ಅದಕ್ಕೆ ಬಂಡವಾಳ ಹಾಕಿ ಈ ಚಿತ್ರ ಚೆನ್ನಾಗಿ ಬರಬೇಕಂತ ಭಾಳಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇನ್ನೊಂದು ಅಂತ ಹೇಳಿದ್ರೆ, ಫಸ್ಟ್ ಸಾಂಗ್ ಆಡಿದ್ದು ನಮ್ಮ ಶ್ರುತಿಯವರ ನಮ್ಮ ಬ್ರದರು ಭಾಳ ಚೆನ್ನಾಗಿ ಆಡಿದ್ದಾರೆ. ಇನ್ನೊಂದು ಗೀತೆಯನ್ನು ಮುಖೇಶ್ ಅಂತ ನನ್ನ ಆರ್ಕೆಸ್ಟ್ರಾ ತಂಡದಲ್ಲಿ ಆಡ್ತಾ ಇದ್ದ, ಅವನು ಹಾಡಿದ ಸಾಂಗು. ಅದು ಇವತ್ತು ಅವನು ಇಲ್ಲ, ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಬಿಟ್ರು. ಅದಕ್ಕಾಗಿ ಅವರಿಗೆ ವಿಷಾದ ವ್ಯಕ್ತಪಡಿಸ್ತೀನಿ. ಮತ್ತು ಫಸ್ಟ್ನೇ ಸಾಂಗು ಟಕೀಲ ಅನ್ನೋ ಟೈಟಲ್ ಸಾಂಗು ಸುಮಾರು ಚೇಂಜಸ್ ಸಾಹಿತ್ಯವನ್ನು ನಮ್ಮ ನಿರ್ದೇಶಕರು ಅಲ್ಲೇ ಮಾಡಿದ್ರು. ಅವರ ಮೇಡಮ್ ಅವರು ಎಲ್ಲಿದ್ದಾರೆ? ಹೌದೌದು, ಸಾಹಿತ್ಯ ನೀವು ಚೇಂಜ್ ಮಾಡಿದೆ ಅಲ್ಲ, ಚೆನ್ನಾಗಿ ಬಂದಿದೆ. ಈಗ ಕೆಲವು ಸಂಗೀತದ ಸಾಹಿತ್ಯ ಚೇಂಜ್ ಮಾಡಿದ್ರು, ಭಾಳ ಚೆನ್ನಾಗಿ ಬಂದಿದೆ. ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ತಂಡಕ್ಕೆ ಸಹಾಯ ಮಾಡಬೇಕು, ಪ್ರೀತಿ ತೋರಿಸ್ಬೇಕಂತೇಳಿ ತಮ್ಮ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನನ್ನ ಶರಣು ಹಾಡಿದ್ದು. ಶರಣ್ ಅವರು ಹಾಡಿದ್ರು. ಆ್ಯಕ್ಚುಲಿ ವಿಜಯ್ ಪ್ರಕಾಶ್ ಕೈಲಿ ಆಡಿಸ್ಬೇಕಂತ ಟ್ರೈ ಮಾಡಿದ್ರು. ಅವರು ಆ ಟೈಮಲ್ಲಿ ಇರಲಿಲ್ಲ, ಫಾರಿನಲ್ಲಿ ಫಂಕ್ಷನ್ ಇದ್ದರು. ಹಾಗಾಗಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಶರಣ್ ಕೈಲಿ ಆಡಿಸೋಣ ಅಂತ ಆಟ ಮಾಡಿ ಆಡಿಸ್ತು ಅಲ್ವ ಸರ್? ಚೆನ್ನಾಗಿ ಆಡಿದ್ದಾರೆ. ನಿಮ್ಮೆಲ್ಲ ಸಹಕಾರ ಇಲ್ಲಿ ಅಂತ ಹೇಳಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಗೆಳೆಯರು, ಅವರ ಸಹಪಾಠಿಯಾಗಿ ಓಡಾಡಿದ ದಿನಗಳೇ ನನ್ನ ತಲೆಯಲ್ಲಿ ಇನ್ನೂ ಹಂಗೆ ಇದೆ. ಎಲ್ಲರೂ ತಮಾಷೆಯಾಗಿ ಖುಷಿಯಾಗಿ ಒಬ್ಬರ ಕಾಲೊಬ್ಬರು ಎಳೆದು, ಕೆಲವರೆಲ್ಲ ಇವಾಗ ಇಲ್ಲವೇ ಇಲ್ಲ. ವಿಜಯ್ ಸರ್ತಿ ಅಂತವ್ರಿಗೆಲ್ಲ ತುಂಬ ಸೀಡಿಸ್ತಾ ಇದ್ವಿ, ಕಾಡ್ತಾ ಇದ್ವಿ. ಕೈ ಎಳ್ದಿಲ್ಲ, ಕೈ ಕೊಡೋದು, ಗಾಳಿ ಎಳೆಯೋದು, ಅವೆಲ್ಲ ಬೇಡ. ನನ್ನ ನೆಂಟಿದೆ ನನ್ನ ವಿಷಯ. ಈಗ ಗ್ಲಾಮರ್ ಫೋಟೋ ತೆಗೆಸಿ ನಾನು ಗ್ಲಾಮರಸ್ ಆಗಿ ಬಿಹೇವ್ ಮಾಡಬೇಕಾಗಿಲ್ಲ. ಎನಿ ದ ಥಿಂಗ್ ಇಸ್, ಈ ಸಿನಿಮಾ ತುಂಬ ಗ್ಯಾಪ್ ಆದ್ಮೇಲೆ, ತುಂಬ ದಿನಗಳಾದ್ಮೇಲೆ ಮಾಡ್ತಾ ಇದ್ದೀನಿ. ಮಧ್ಯೆ ನಾನು ಕೂಡ ಭಾಳಷ್ಟು ಬ್ಯುಸಿ ಆದ್ದೇನೆ. ಒಂದು ಮಾನಸ ಹೀಲಿಂಗ್ ಸೆಂಟರ್ ಅಂತ ಒಂದು ಮಾಡಿ, ಅದು ಕೂಡ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳು, ಅದು ನಾನೊಂದು ಗುಟ್ಟಾಗಿಟ್ಟಿದ್ದೆ ನನ್ನ ಜೀವನದ ಭಾಗವಾಗಿ. ಸುಮಾರು ಅಧ್ಯಯನ ಮಾಡಿದ್ದೆ ಮನಸ್ಸಿನ ಬಗ್ಗೆ, ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಅಂತಾರಲ್ಲ, ಎಲ್ಲವನ್ನು ಮಾಡಿ ಒಂದಷ್ಟು ಮನಸ್ಸಿನ ಶಕ್ತಿ ಏನು ಅಂತ ನನಗೆ ತಿಳಿಬೇಕಾಯಿತು. ಯೋಗ ಕ್ಲಾಸಿಗೆ ಸೇರಿದಾಗಿಂದ ನಾನು ಆಲ್ಮೋಸ್ಟ್ 81 ಮುಂಚೆನೆ ಯೋಗ ಕ್ಲಾಸಿಗೆ ಸೇರಿದ್ದೆ. ಒಂದು 79 ಸೇರಿದ್ದೆ ಅನ್ಕೋತೀನಿ. SLC ಆದ ತಕ್ಷಣ ಸೇರಿದ್ದೆ. ಅಲ್ಲಿ ನನಗೆ ಭಾಳಷ್ಟು ಈ ಮನಸ್ಸಿನ ಬಗ್ಗೆ ಕುತೂಹಲ ಬಂತು. ಅಲ್ಲಿಂದ ಮತ್ತೆ ತಾಂತ್ರಿಕ ಇನಿಷಿಯೇಷನ್ ತೊಗೊಂಡೆ. ಅದ್ರ ಒಂದು ಉದ್ದ ಆಗಲ ಆಳ ಎಲ್ಲ ನೋಡಬೇಕು ಅಂತ ಭಾಳಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ. ಹಿಪ್ನೋಟಿಸಮಿಂದ ಹಿಡಿದು, ರೇಖಿಯಿಂದ ಹಿಡಿದು, ಪ್ರಾಣಿಕ್ ಹೀಲಿಂಗಿಂದ ಏನೇನಿದೆ ಅವೆಲ್ಲ ನೋಡಬೇಕು ಅಂತ ನೋಡಿಕೊಂಡು ಅದರ ಗುಟ್ಟಾಗಿಟ್ಟಿದ್ದೆ. ನಮ್ಮ ಕಾರ್ ಶೆಡ್ಡಲ್ಲಿ ಒಂದು ಯಾರೋ ಮನಸ್ಸಿನ ತಾಪತ್ರೆಗಳಿರೋದನ್ನು ಟ್ರೀಟ್ ಮಾಡ್ತಾ ಇದ್ದೆ. ಅದನ್ನು ನೋಡಿ ನನ್ನ ಮಗಳು ಕೂಡ ಕ್ಲಿನಿಕಲ್ ಸೈಕಾಲಜಿನೇ ತೊಗೊಂಡು, ಅವಳು ಅದ್ಭುತವಾದ ಹೆಸರು ಮಾಡಿ ಒಳ್ಳೊಳ್ಳೆ ಆಸ್ಪತ್ರೆಗಳೆಲ್ಲ ಕೆಲಸ ಮಾಡಿ ಮದುವೆಯಾಗಿ ವಿದೇಶದಲ್ಲಿ ಅದೇ ಕೆಲಸನ ಮುಂದುವರಿಸ್ತಾ ಇದ್ದಾರೆ. ಈಗ ಸಿನಿಮಾಗೆ ಬಂದರೆ ನನಗೆ ಈ ಒಂದು ಮನಸ್ಸಿನ ಸಮಸ್ಯೆಗಳು ನೋಡ್ತಾ ಜನರದ್ದು ಸುಮಾರು 35 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಜನರ ಸಮಸ್ಯೆಗಳನ್ನ. ಅವರು ಶ್ರೀಮಂತರು, ಬಡವರು, ಸೆಲೆಬ್ರಿಟಿಗಳು, ಅಥವಾ ಏನು ಒಂದು ತುಂಬ ನೊಂದವರು, ಬೆಂದವರು ಎಲ್ಲರೂ ನೋಡಿದಾಗ ನನಗೆ ಒಂದಷ್ಟು ಜೀವನ, ಇಡೀ ಜಗತ್ತಿನಲ್ಲಿ ಜನರು ಯಾವ ರೀತಿ ಜೀವಿಸ್ತಿದ್ದಾರೆ. ನೋವಿಲ್ಲದಿರೋರೇ ಇಲ್ವಲ್ಲಪ್ಪ, ಸಾವಿಲ್ಲದ ಮನೆ ಇಲ್ಲ ಅಂತ ಬುದ್ಧ, ನೋವಿಲ್ಲದ ಮನವಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಒಂದಲ್ಲ ಒಂದು ನೋವು, ಒಂದಲ್ಲ ಒಂದು ಯೋಚನೆ, ಒಂದಲ್ಲ ಒಂದು ಚಿಂತೆ, ಅದು ಇಲ್ದಿರೋ ಮನುಷ್ಯನೇ ಇಲ್ಲ ಅಂತ ಗೊತ್ತಾಯಿತು. ಅದರಲ್ಲಿ ಒಂದಷ್ಟು ಕೇಸ್ ಹಿಸ್ಟ್ರಿಗಳು, ಯಾರು ಹೆಣ್ಮಕ್ಳು, ವಿಶೇಷವಾಗಿ ಹೆಣ್ಮಕ್ಳು ಬಳಲಿದ್ದು, ಇದನ್ನೆಲ್ಲ ಸಮಗ್ರವಾಗಿ ನೋಡುವಾಗ ನನಗೆ ಇದನ್ನೆಲ್ಲ ಸೇರಿಸಿ ಒಂದು ಇದರಲ್ಲಿ ಏನಿದೆ, ಇಲ್ಲಿ ಏನು ತಪ್ಪಾಗ್ತಿದೆ, ಅಥವಾ ಎಲ್ಲಿ ತಪ್ಪಿದ್ದೀವಿ, ಇದನ್ನು ಒಂದಷ್ಟು ಒಂದು ತರಣ, ಒಂದು ರಿಯಾಲಿಟಿ ಹತ್ತಿರವಾಗಿ, ಈಗ ಒಂಥರ ಬಿಲ್ಡಪ್ ಸಿನಿಮಾ ಅಲ್ಲ ಇದು, ಆ ಥರದ್ದು ಏನಿಲ್ಲ, ಇದು ರಿಯಾಲಿಟಿಗೆ ಭಾಳ ಹತ್ತಿರವಾಗುವಂಥ ಒಂದು ಕಥೆಯನ್ನು ಯೋಚನೆ ಮಾಡಿ ನಾನು ನನ್ನ ಶ್ರೀಮತಿ ಇಬ್ಬರೇ ಕೂತ್ಕೊಂಡು ಕತೆ ಬರೆದ್ವಿ, ಇಬ್ಬರೇ ಕೂತ್ಕೊಂಡು ಡೈಲಾಗ್ ಬರೆದ್ವಿ. ಯಾಕಂದ್ರೆ ಮೊದಲೆಲ್ಲ ಹೋಟ್ಲಲ್ಲಿ ರೂಮ್ ಮಾಡಿ ಎಲ್ಲ ಒಂದು ವಿಸ್ತಾರವಾಗಿ ನಡೀತಿತ್ತು. ನಾವೇ ಇಬ್ಬರೇ ಕೂತ್ಕೊಂಡು ಎಲ್ಲ ರೆಡಿ ಮಾಡಿದ್ವಿ. ಯಾಕಂದರೆ ನನ್ನ ಫಸ್ಟ್ ಜಡ್ಜ್ ಅವರೇನೆ ಹೇಳಿದ್ರೆ ಅದನ್ನು ಚೆನ್ನಾಗಿದ್ರು ತೊಗೊಂಡು ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದೆ. ಇಲ್ಲಿ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದ ಬಗ್ಗೆ. ಮೊದಲನೇದಾಗಿ ನಾನು ನೋಡಿದ್ದು ಹಲವಾರು ಕೇಸ್ ಹಿಸ್ಟ್ರಿ ನೋಡಿದ ಮೇಲೆ, ಲೈಫ್ ಮೇ ನಾಟ್ ಗಿವ್ ಯು ಎ ಸೆಕೆಂಡ್ ಚಾನ್ಸ್ ಅಂತ ಫಸ್ಟ್ ನಮ್ಗೆ ಅರ್ಥ ಆಯಿತು. ಒಂದು ಅವಕಾಶ ಸಿಗುತ್ತೆ ಮನುಷ್ಯನಿಗೆ ಜೀವನದಲ್ಲಿ.
ಅದು ಅತ್ಯುತ್ತಮವಾಗಿ ಅವನು ಆರಾಮಾಗಿ ಬೆಳಗಬಹುದಾದಂಥ ಅವಕಾಶ ಸಿಗುತ್ತೆ. ಅದನ್ನು ಕಡೆಗಣಿಸಿದ್ರೆ ಇನ್ನೊಂದು ಅವಕಾಶ ನಿಮಗೆ ಸಿಗದೇ ಇರಬಹುದು ಅನ್ನೋದು. ಯಾಕಂದರೆ ತುಂಬ ಜನ ಮೊದಲನೇ ಅವಕಾಶನ ದುರುಪಯೋಗ ಮಾಡಿ ಎರಡನೇ ಅವಕಾಶ ಸಿಗದಂಗೆ ಅದರಲ್ಲಿ ಸಿಗಾಕೊಂಡಿರ್ತಾರೆ. ಇದು ಒಂದು ನಾನು ಭಾಳಷ್ಟು ಜನರ ಹತ್ರ ನೋಡಿದ್ದು. ಸೊ ಆ ಒಂದು ಪಾಯಿಂಟನ್ನು ಇದರಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಅದಕ್ಕೆ ಇವೆಲ್ಲ ಉಪಯೋಗಿಸಿದ್ದೀನಿ. ಎರಡನೇದು ಲೇಟ್ ರಿಯಲೈಸೇಷನ್ ಅಂತಿದ್ದಾರೆ, ತಡವಾಗಿ ಅರ್ಥ ಆಗೋದಿದೆ ನಮಗೆ ಆಫ್ ನೋ ಯೂಸ್ ಅಂತ. ಅಂದರೆ ತಡವಾಗಿ ಅರ್ಥ ಆದರೆ ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಮಾಡಿದ್ಮೇಲೆ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಜೀವನದಲ್ಲಿ ನಾವು ಹಿಂದಕ್ಕೆ ಹೋಗಿ ಸರಿ ಮಾಡೋಕ್ಕಾಗೋದಿಲ್ಲ, ಮುಗಿದೋಯ್ತದೆ. ಎಸ್ಟರ್ಡೇ ಇಸ್ ಡೆಡ್ ಅಂಡ್ ಗಾನ್, ಟುಮಾರೋ ಇಸ್ ಯೆಟ್ ಟು ಬಿ ಬಾರ್ನ್ ಅಂತ ಶೇಕ್ಸ್ಪಿಯರ್. ಮುಗಿದೋದ ಅಧ್ಯಾಯ ಅದು. ಕಂಪ್ಯೂಟರ್ ನಾವು ಹಿಂದಿನ ದಿವಸದ ಮುಂದಿನ ಇನ್ನೊಂದು ತಿಂಗಳು ಹಿಂದಿನ ಹೋಗಿ ಏನೋ ಕರೆಕ್ಷನ್ ಮಾಡ್ಬೋದು. ಜೀವನದಲ್ಲಿ ಆಗಲ್ಲ. ಯು ಕಾಂಟ್ ಗೋ ಬ್ಯಾಕ್, ಇಟ್ಸ್ ಫಿನಿಶ್, ಅದು ಮುಗಿದೋದ ಕಥೆ ಆಗುತ್ತೆ. ಸೊ ಅದೊಂದು ಇದರಲ್ಲಿ ಲೇಟ್ ರಿಯಲೈಸೇಷನ್ ಬೇಡ ಅಂತ. ಇದಕ್ಕೆ ತಕ್ಕ ಹಾಗೆ ಏನಾಗೋಯ್ತು ಅಂದರೆ ಒಂದು ಕೇಸ್ ಹಿಸ್ಟ್ರಿಲಿ ಯಾಕೆ ಈ ಥರ ಆಯಿತು ಅನ್ನೋದಕ್ಕೊಂದು ಕಾರಣ ಏನಿತ್ತು ಅಂತಂದರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಕೆ ಒಂದು ಚಟಕ್ಕೆ ಬಲಿಯಾಗ್ತಾಳೆ. ಆ ಚಟ ಅನ್ನೋದು ನೋಡಿ ಇದೇ ಇರೋದಲ್ಲ, ಈ ಸುಳಿ ಅಂತೀವಿ ನಾವು, ವರ್ಲ್ಪೂಲ್ ಅಂತ ಏನಂತೀವಿ, ತಿರುಗ್ತಾ ಇರುತ್ತಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮೂರು ಬಂಟ್ವಾಳ ನೇತ್ರಾವತಿ ನದಿ ಹರಿತಾ ಇರುತ್ತೆ, ಅಲ್ಲಿ ಹೋಗಿ ಸ್ನಾನ ಮಾಡೋದು, ಆಟ ಆಡೋದು, ನೀರಲ್ಲಿ ಆಡೋದು ಎಲ್ಲ ಇತ್ತು. ಅಲ್ಲಿ ಒಂದ್ಸಲ ಹೋದಾಗ ಅಲ್ಲಿ ಹೋಗ್ಬೇಡ, ಮುಂದೆ ಹೋಗ್ಬೇಡ, ಮುಂದೆ ಸುಳಿ ಇದೆ ಅಂತ. ಏನು ಸಣ್ಣದಾಗೇನೋ ಹಿಂಗೆ ಕಾಣ್ತಾ ಇದೆ, ಅದೇನು ಮಹಾ ಅಂತ ನನಗೆ. ಇಲ್ಲ ಹತ್ರ ಹೋದ್ರೆ ನಿನ್ನ ಅದು ಎಳೆದು ಬಿಸಾಕ್ಬಿಡುತ್ತೆ ಅಥವಾ ಎಳ್ಕೊಂಡ್ಬಿಡುತ್ತೆ, ಆ ಥರ ಹುಷಾರು ಹೋಗ್ಬೇಡ ಹೌದಾ ಅಂತ. ಆಮೇಲೆ ಒಂದು ಚೂರಿ ಆಮೇಲೆ ಒಬ್ಬ ತಡೆದ ನನ್ನ ನೋಡೋಣ ಅಂತ ಹೋದಾಗ, ಮುಟ್ಟಿದ್ರೆ ಎಳೆದ್ಬಿಡುತ್ತದು ನಿನ್ನ ಅಂತ, ಅಷ್ಟು ಕರೆಂಟ್ ಇರುತ್ತೆ ಅಲ್ಲಿ ಅಂತ. ಹೌದಾ ಅಂತ ನೋಡ್ತಾ ಇದ್ದೆ. ಆಮೇಲೆ ಒಂದೊಂದು ಕೋಲು, ನಾರ್ಮಲ್ ಕೋಲ್ ಹಾಕಿದ್ರೆ ಹಿಂಗೆ ತೇಳ್ಕೊಂಡು ಹೋಗ್ಬೇಕು. ಆ ಕೋಲನ್ನು ಅದ್ರ ಮೇಲೆ ಹಿಂಗೆ ಹಾಕಿ ನೋಡೋದು, ಗಿರ್ಗಿರ್ ಅಂತ ಇರುತ್ತೆ. ಆಮೇಲೆ ಎಲ್ಲೆಲ್ಲೋ ಹೋಯ್ತು ಕೂತು ಹಿಂಗೆ ಮಾಡಿ ಕೊನೆಗೆ ಅಂತ ಹೇಳಿ ಹೊರಗಡೆ ಎಲ್ಲ ಬಂದು ಬಿತ್ತು. ಸೊ ನನಗೆ ಈ ಚಟಗಳು ಅಂದಾಗ ನನ್ನ ಹತ್ರ ಬರೋ ಜನರಲ್ಲಿ ನೋಡ್ತೀನಿ, ಅತಿಯಾದಾಗ ನೋಡಿ, ಎಲ್ಲವೂ ಅತಿಯಾದಾಗಲೇ ಪ್ರಾಬ್ಲಮ್. ಮಿತವಾಗಿದ್ದಾಗ ನಾವು ಏನು ತಿಂದರೂ ಪರವಾಗಿಲ್ಲ, ಅತಿ ಆದಾಗಲೇ ತೊಂದರೆ. ಅದೇ ರೀತಿ ಈ ಚಟ ನಮ್ಮನ್ನು ಆಕ್ರಮಣ ಮಾಡಿಕೊಂಡು ಅದರ ಹತೋಟಿಗೆ ನಮ್ಮನ್ನು ತಂದರೆ ಕಷ್ಟ. ನಾವು ಅದ್ರ ಹತೋಟಿಲಿದ್ದರೆ ಪರವಾಗಿಲ್ಲ. ಚಟ ಅಂದರೆ ಏನು ಬೇಕಾದ್ರೂ ಆಗ್ಬೋದು. ಸೊ ಅದು ಈ ಸುಳಿ ಥರ. ಸೊ ಸೇ ನೋ ಟು ಡ್ರಗ್ಸ್ ಫಸ್ಟ್ ಟೈಮ್ ಎವ್ರಿ ಟೈಮ್ ಅಂತಾರಲ್ಲ, ಆ ರೀತಿ ಇದನ್ನು ಮುಟ್ಟು ನೋಡೋಣ ಸರ್ ಹೆಂಗೆ ಅಂತ ಆ ಒಂದು ಪ್ರಯತ್ನ ಮಾಡಿದಿರಿ ಅನ್ನೋ ಒಂದು ವಿಷಯನ ಇದನ್ನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಇದು ಟಕೀಲ ಅಂದ ತಕ್ಷಣ ತೋರಿಸಬೇಕಲ್ಲ ನೋಡಿದ್ರೆ ಮಜಾ ಅನ್ನೋ ಥರ ಇಲ್ಲ. ಆ ಮಜದ ಹಿಂದಿರೋ ಸತ್ಯಗಳು, ಮಜಾದ ಅಥವಾ ಸುಖದ ಹಿಂದಿರುವಂಥ ಹಲವಾರು ಅಡೆತಡೆಗಳು ತಮ್ಮ ಜೀವನವನ್ನು ಒಂದು ಯಾವ ಮಟ್ಟಕ್ಕೆ ತಳ್ಳಬಹುದು ಅನ್ನೋ ಒಂದು ವಿಚಾರ ಇದರಲ್ಲಿ ಪ್ರಮುಖವಾಗಿ ಹೇಳಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕಂಗೆ ನೋಡಿ, ಈಗ ಜನಸ್ ಅವರು ಕೂತಿದ್ದಾರೆ. ನನಗೆ ಈ ಸಿನಿಮಾದಲ್ಲಿ 2 ಹಾಡು ಮಾತ್ರ ಮಾಡೋಣ ಅಂತ ಮೊದಲೇ ಮಾತಾಡ್ಕೊಂಡು, ಒಂದು ಮೆಲೋಡಿ ಸಾಂಗ್, ಒಂದು ಟಕೀಲ ಟೈಟಲ್ ಸಾಂಗ್. ಸಾಧಾರಣವಾಗಿ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಇದುವರೆಗೂ ನಮ್ಮ ಹಿಂದಿನ 3-4 ಸಿನಿಮಾಗಳಲ್ಲೂ ಕೂಡ ಕೂತಾಗ ಒಂದು 4-5 ಟ್ಯೂನ್ ಕೇಳ್ತಾ ಇದ್ದೆ. ಇನ್ನೊಂದು ಯಾವುದಿದೆ ಅಂತ. ಫಸ್ಟ್ ಹೋದಾಗಲೇ ಅವರ ಮೆಲೋಡಿ ಸಾಂಗ್ ನಿನ್ನ ಅಂಗಳಲ್ಲಿ ಕಣ್ಣ ಇದರಲ್ಲಿ ಅದು ಹೇಳಿದ ತಕ್ಷಣ, ಟ್ಯೂನ್ ಕೇಳಿದ ತಕ್ಷಣ ಅದು ಸರ್ ಇದು ಓಕೆ ಅಂತ. ಸಾಧಾರಣವಾಗಿ ನಮಗೆಲ್ಲರಿಗೂ ಒಂದು ಚಟ ಇರುತ್ತೆ, ಇನ್ನೂ ಒಂದು 4 ಇಟ್ಕೊಂಡು ಅದ್ರ ಬೆಸ್ಟ್ ಸೆಲೆಕ್ಟ್ ಮಾಡೋಣ ಅಂತ. ಫಸ್ಟ್ ಕೇಳಿದ್ದೆ ಬೆಸ್ಟ್ ಅನಿಸಿದಾಗ ನನಗೆ ಬೇಕಿಲ್ಲ ಅದು, ಇನ್ನೊಂದು ಹೇಳಿ ನೋಡೋಣ, ಇನ್ನೊಂದು ಯಾವ್ದಾರು ಇದೆ ಸರ್, ಇನ್ನೊಂದು ಇದೆ, ಇದು ಮೊದಲು ಮಾಡಿದ್ದೀನಿ ನಾನು ಇದನ್ನ. ಆಮೇಲೆ ನನಗೆ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ ಅಂತ ಗೊತ್ತಾಯಿತು ಅಂದರೆ, ಇವನ್ನ ಇಳೆಯರಾಜ ಅವರ ಮಗ ಅವರು ಮಾಡೋಗಳು ಕೂಡ ಅವ್ರು ಫಸ್ಟ್ ಒಂದು ಸಾಂಗ್ ಹೇಳಿದ್ರು, ಬ್ಯೂಟಿಫುಲ್ ಆಗಿತ್ತು. ಅದು ನನಗೆ ಅನ್ನಿಸ್ತು. ಅವಾಗ ಅನ್ನಿಸ್ತು ಅವರು ಎಲ್ಲ ಸಾಂಗಲ್ಲಿ ದಿ ಬೆಸ್ಟ್ ಅನ್ಸೋದನ್ನೇ ಫಸ್ಟ್ ಹೇಳ್ತಾರೆ ನಮಗೆ. ಫಸ್ಟ್ ಇಂಪ್ರೆಷನ್ ಶುಡ್ ಬಿ ಗುಡ್ ಇಂಪ್ರೆಷನ್ ಅಂತೀವಲ್ಲ, ಅದನ್ನು ಹೇಳ್ತಾರೆ. ಅದು ಚೆನ್ನಾಗಿತ್ತು. ಇನ್ನೇನಾದರೂ ಯೋಚನೆ ಮಾಡಿದ್ದೀರಾ ಅಂದರೆ, ಇನ್ನೊಂದಿದೆ ನೋಡಿ ಅಂದರೆ, ಅದು ಚೆನ್ನಾಗಿರಲಿಲ್ಲ. ನಾನು ಹೇಳಿದೆ ದ್ಯಾಟ್ಸ್ ಓಕೆ ಅಂತ, ಫಸ್ಟ್ ಒನ್ ಇಸ್ ಓಕೆ ಅಂತ. ಇಲ್ಲ ನಾನು ಅದನ್ನು ಕೇಳಿಲ್ಲ, ಯಾಕಂದ್ರೆ ನನಗೆ ಗೊತ್ತಿತ್ತು ಇದು ಚೆನ್ನಾಗಿದೆ ಅಂತ. ಅದ್ರ ಲಿರಿಕ್ಸ್ ನಾನೇ ಬರೆದೆ. ಆಮೇಲೆ ಅಲ್ಲೇ ಕೂತ್ಕೊಂಡು ಸ್ಟುಡಿಯೋಲ್ಲ ಕೂತ್ಕೊಂಡು ಅಲ್ಲೆಲ್ಲ ನಮ್ಮ ಮಿಸ್ಸಸ್ ಸ್ವಲ್ಪ ತಿದ್ದುತ್ತಾರೆ ನನ್ನ, ನಾವು ಅದನ್ನೆಲ್ಲ ತಿದ್ದಿ ಮಾಡಿದ್ದು. ಅದೇ ರೀತಿ ಟೈಟಲ್ ಸಾಂಗ್ ಕೂಡ ಅದು ಕೇಳಿದ ತಕ್ಷಣ ಇಂಪ್ರೆಸ್ ಆಗೋಯ್ತು. ಅದ್ರಲ್ಲಿ ಒಂದು ಸ್ವಲ್ಪ ಬೀಟ್ಸ್ ಇನ್ನು ಅದೆಲ್ಲ ಬರುತ್ತೆ, ತುಂಬ ಇದರಲ್ಲಿ ಇನ್ನೂ ಎಲ್ಲ ಕೆಲಸ ಇದೆ. ಬಟ್ ನಿಮಗೆ ಇದು ಅದ್ರ ಮೇಲ್ನೋಟಕ್ಕಿರೋ ಹಾಡಿದೆ, ಇದ್ರಲ್ಲಿ ತುಂಬ ಫಿಲಪ್ಗಳು ಬರ್ತವೆ. ಅದು ಕೂಡ ಯಾವುದು 2ನೇ ಸಲ ಕೇಳಲೇ ಇಲ್ಲ. ನನಗೆ ಅಷ್ಟು ಇಷ್ಟ ಆಯಿತು 2 ಹಾಡುಗಳು ಕೂಡ. ಬಹುಶಃ ಜನಕ್ಕೂ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ. ನಮ್ಮ ಟಕೀಲ ನಮ್ಮ ಸ್ನೇಹಿತರೆಲ್ಲ ಕೇಳ್ತಾ ಇದ್ರು, ಯಾವಾಗಾದ್ರೂ ಸಿಗಲಿ ಟಕೀಲ ಯಾವಾಗ ಕುಡಿಸ್ತೀರಿ ಅಂತ. ಈಗ ಟಕೀಲ ಕುಡಿಸೋ
ಅವಕಾಶಗಳು ಬಂದಿದೆ, ಈಗ ಹತ್ರ ಬಂದಿದೆ ಸರ್. ಅಲ್ಲಲ್ಲ ಅಂದರೆ ಹುಡುಗಾಟ ಕೇಳ್ತಾ ಇದ್ರಿ ಸರ್, ಗೊತ್ತಾಯ್ತು. ಯಾವಾಗ ಕೊಡಿಸ್ತೀಯಪ್ಪ ಅಂದ್ರೆ ಇಲ್ಲ ಸರ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಸ್ನೇಹಿತರೆ, ನಮ್ಮ ಟೆಕಿಲಾ ಚಿತ್ರ ಆರಂಭದ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಯಾಕೆ ತಡ ಆಯಿತು ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ತುಂಬ, ಯಾಕಂದ್ರೆ ನಾವೆಲ್ಲ ಏನಂದರೆ ಅಸಿಸ್ಟೆಂಟು ಅಸೋಸಿಯೇಟ್ ಡೈರೆಕ್ಟರ್ ಆದವರು ಪ್ರೊಡ್ಯೂಸರ್ಗೆ ಬರಬೇಕು ಅಂದರೆ ನಿಮಗೆ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು. ಇಲ್ಲ ಅಂತಂದ್ರೆ ನಾವಿಂದೆಲ್ಲ ಏನು ಸ್ಕೀಮ್ ಅಂದರೆ ಇಷ್ಟೆಲ್ಲ ಅನುಭವ ಇದೆಯಲ್ವಾ, ಅಟ್ಲೀಸ್ಟ್ ಒಂದಿಷ್ಟು ಜನ ಎಲ್ಲ ಸೇರಿಸ್ಕೊಂಡು ಏನೋ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಬಟ್ ಚಿಕ್ಕದು ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ರೆ ನೋಡಿದ್ರೆ ಇದು ದೊಡ್ಡ ಬಡ್ಜೆಟ್ ಆಯಿತು ಸಿನಿಮಾ. ಜೊತೆಗೆ ಯಾಕೆ ತಡ ಆಯಿತು ಅಂತಂದರೆ ಸ್ನೇಹಿತರೆ, ನಾವು ಆರಂಭದಲ್ಲಿ ಸ್ಟಾರ್ಟ್ ಮಾಡಿದಾಗ ಏನು ಸರ್ ಹೌದು ಸರ್, ಎಸ್ ಸರ್, ಬರೀ ತರಟೆ ಅಂತ ಇತ್ತು, ಈಗ ಫುಲ್ ಬಾಟ್ಲ್ ಆಗೋಯ್ತು ಸರ್. ಸರ್ ಆಮೇಲೆ ಆರಂಭದಲ್ಲಿ ನಮ್ಮ ಸಿನಿಮಾ ಆರಂಭ ಮಾಡ್ಬೇಕಾದ್ರೆ ಒಬ್ಬ ನಮ್ಮ ಮಣಿ ಅಂತ ಒಬ್ಬ ಡಿಸೈನರ್ ಇದ್ದಾರೆ, ಅವ್ರ ಹತ್ರ ಹುಡುಗ ಕೆಲಸ ಮಾಡ್ತಾ ಇದ್ದ. ಆ ಹುಡುಗ ನಾವು ಹೋದಾಗೆಲ್ಲ, ನಾವು ಜೋಗಿಗುಡ್ಡ ಟೈಮಲ್ಲಿ ಡಿಸೈನ್ ಮಾಡಿಸ್ತಾ ಹೋದಾಗೆಲ್ಲ ಹೇಳ್ತಾ ಇದ್ದೆ, ಸರ್ ನಮಗೊಂದು ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಅಂತ. ನಾನು ಮಣಿಯವ್ರಿಗೆ ಕೇಳ್ತಾ ಇದ್ದೆ, ನಿಮ್ಮಿಷ್ಟ ನಾನು ಚಂದ್ರ ಹೇಗಾರ ಇದು ಮಾಡಿ ಅಂತ. ನಾನು ಆಯ್ತಪ್ಪ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಇತ್ತು, ಒಂದು ಫ್ರೆಂಡ್ ಕ್ಯಾರೆಕ್ಟ್ರು, ಅದನ್ನು ಆ ಹುಡುಗನಿಗೆ ಹೇಳಿ ಫಿಕ್ಸ್ ಮಾಡಿದೆ. ಆ ಹುಡುಗನ ಡೇಟು 4 ದಿವಸ ಸರ್. ಆ ಹುಡುಗ ಬಂದ 3 ದಿವಸ ಬಂದ ಸರ್. 4ನೇ ದಿವಸ ಏನಾಯ್ತು, ನಮ್ದು 1 ದಿವಸ ಮಾಡಬೇಕಾಗಿತ್ತು, ಅದೇನೋ ಮನೆ ಸಮಸ್ಯೆ ಆಯಿತು, ಶೂಟಿಂಗ್ ಸಿಗಲಿಲ್ಲ. 1 ವಾರ ಮುಂದೆ ಹೋಯ್ತು ಸರ್. ಅಲ್ಲಿಂದ ತಗೊಳ್ಳಿ ಸರ್, 2 ತಿಂಗಳಾಯ್ತು, 3 ತಿಂಗಳಾಯ್ತು. ಆ ಹುಡುಗ ಫೋನ್ ಮಾಡಿದ್ರೆ ಫೋನಿಗೆ ಸಿಗ್ತಾ ಇಲ್ಲ, ಮಣಿಗೆ ಫೋನ್ ಮಾಡಿದ್ರೆ ಕೆಲಸ ಬಿಟ್ಟಿದ್ದಾನೆ. ಮಣಿಗೆ ಡಿಸೈನರ್ಗೆ ಗೊತ್ತೇ ಇಲ್ಲ ಅವನಿಲ್ಲಿ ಆಕ್ಟ್ ಮಾಡ್ತಿದ್ದಾನೆ ಅಂತ. ಮತ್ತೆ ಸರ್ ಆ ಹುಡುಗ 3 ದಿವಸ ಶೂಟಿಂಗ್ ಮಾಡಿದ್ದು ಕವಿತಾ ರೆಡ್ಡಿ ಅಂತ ಮನೆ, ಅದು ಪರ್ ಡೇ 75,000 ರೂಪಾಯಿ ಬಾಡಿಗೆ. ಆ ಹುಡುಗ ಸಿಗಲೇ ಇಲ್ಲ ಸರ್ ಲಾಸ್ಟ್ವರೆಗೂ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಆಮೇಲೆ ಗೊತ್ತಾಯಿತು, ನಂತರ ಇತ್ತೀಚೆಗೆ ಗೊತ್ತಾಯಿತು, ಯಾರೋ ಮಿನಿಸ್ಟರ್ ಹತ್ರ ಈಗ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ಇರಲಿ ತೊಂದರೆ ಇಲ್ಲ. ಈ ಥರ ಅದೊಂದು ಸಮಸ್ಯೆ ಸರ್, ತುಂಬ ಸಮಸ್ಯೆ ಆಗಿ ಫುಲ್ ಇನ್ನೊಬ್ಬ ಹುಡುಗ ತಗೊಂಬಂದ್ವಿ ಸರ್ ಜಾಗಕ್ಕೆ. ತಗೊಂಬಂದು ಮತ್ತೆ ರೀಶೂಟ್ ಮಾಡಿದ್ವಿ ಸರ್ ಅದೆಲ್ಲ. ಮತ್ತೆ ಒಂದು 6 ಲಕ್ಷ ರೂಪಾಯಿ ಹೊಡೆದ ಬಿತ್ತು ಟೋಟಲಾಗಿ. ಅದಾದ ಮೇಲೆ ನಮ್ಮ ಸಿನಿಮಾದಲ್ಲಿ 2 ಸಾಂಗ್ ಇದೆ. 1 ಸಾಂಗು ರೆಡಿ ಆಯಿತು, 2 ಸಾಂಗು ರೆಡಿ ಆಗಿತ್ತು, ಟೆಕಿಲಾ ಅಂತ. ಆ ಟೆಕಿಲಾ ಅದು ಮಾಡಿದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರೆ ಚಂದ್ರ ಮಾಡೋಣ, ಇದು ಚೆನ್ನಾಗಿರುತ್ತೆ ಅಂತ ಎಲ್ಲ ಆಯಿತು, ರೆಡಿ ಆಯಿತು. ಬಟ್ ಏನಂದರೆ ಇದು ಬಡ್ಜೆಟ್ ಕೇಳುತ್ತೆ, ಒಂದು ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅಂತ. ಆದರೆ ನಮ್ದು ಅಷ್ಟೊತ್ತಿಗೆ ಬಡ್ಜೆಟ್ ಕಡಿಮೆ ಆಗಿಬಿಟ್ಟಿತ್ತು, ಮಾಡೋಕ್ಕಾಗಿರಲಿಲ್ಲ ಸರ್. ಸಾಂಗ್ನ ನಿಲ್ಲಿಸ್ಬಿಟ್ವಿ, ಮಾಡೋದು ಬೇಡ ಅಂತ. ಆಮೇಲೆ ಏನಾಯಿತು, ನಮ್ಮ ಹಿಂಗೆ ಸ್ನೇಹಿತರೆಲ್ಲ ಸಿಕ್ಕರು, ನಮ್ಮ ಶಂಕರ್ ರೆಡ್ಡಿ ಸರ್ ಸಿಕ್ಕರು, ಇಲ್ಲ ಮಾಡೋಣಂತೆ ಅಂತ ನಮ್ಮ ಪ್ಲಾನ್ ಆಯಿತು. ಹಾಗಾದ ತಕ್ಷಣವೇ ನಮ್ಮ ರೇಣು ಸರ್ಗೆ ಹೇಳಿದೆ, ಸರ್ ಸ್ಟಾರ್ಟ್ ಮಾಡೋಣ ಸರ್ ಅಂತ. ಅವ್ರೇನು ಮಾಡಿದ್ರು, ಫಸ್ಟ್ ಕಂಪೋಸಿಂಗ್ ಮಾಡಿದ್ರು, ಒಬ್ರಿಗೆ ಕೊಟ್ಟಿದ್ರು. ಅದು ಫೈಲ್ಸ್ ಎಲ್ಲ ಒಂದು ಜನರಲ್ ಆಗಿ ಆಡಿ ಕೊಟ್ಟಿದ್ರು. ಅದು ಓಕೆ ಆಗಿತ್ತು. ಓಕೆ ಆದ್ಮೇಲೆ ಸಾಯಂಕಾಲ ಸರ್ ರೆಡಿ ಸರ್, ಅದನ್ನ ನಾವು ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ನಮ್ಮ ಹತ್ರ 2 ಟ್ರ್ಯಾಕ್ಸ್ ಇದೆ, ಬಟ್ ಒರಿಜಿನಲ್ ಟ್ರ್ಯಾಕ್ಸು ಇಲ್ಲ. ಸತೀಶ್ ಅಂತ ಆ ಮನುಷ್ಯ ತೀರೋಗ್ಬಿಟ್ಟಿದ್ದಾನೆ ಸರ್, ಕೀಬೋರ್ಡ್ ಪ್ಲೇಯರು, ಮ್ಯೂಸಿಷಿಯನ್ಸ್ ಹೊರಟೋಯ್ತು. ಯಾರಿಗೆ ಫೋನ್ ಮಾಡ್ತಾರೋ ಅವ್ರ ಮಕ್ಕಳಿಗೆ, ಅವ್ರ ಹೆಂಡತಿಗೆ ಫೋನ್ ಮಾಡಿದ್ರೆ ಇಲ್ಲ ಎಲ್ಲಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಯಾವ ಡಿಸ್ಕ್ ಆ ಡಿಸ್ಕಲ್ಲಿ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅಲ್ಲೊಂದು ಹೊಡೆದ ಬಿತ್ತು ಸರ್. ಮತ್ತೆ ಅದು ರೀವರ್ಕ್ ಆಯ್ತು ಸರ್. ಆ ಸಾಂಗು 6 ಮಂತ್ ಆಯ್ತು ಸರ್. ಅದೊಂದು ನಮಗೆ ತುಂಬ ಹೊಡೆತ ಕೊಡ್ತು. ಮತ್ತೆ ರೀಯಾಗಿ ಸ್ಟಾರ್ಟ್ ಮಾಡಿದ್ರು ಸರ್ ಎಲ್ಲ, ಮತ್ತೆ ಇನ್ನೊಬ್ರಿಗೆ ಕೊಟ್ಟು ರೆಡಿ ಮಾಡಿಸಿದ್ರು. ಆಮೇಲೆ ರೆಕಾರ್ಡಿಂಗ್ ಒಬ್ರಿಗೆ ಕೊಟ್ಟೆ ಸರ್. ಅವರು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು, 7 ಬಾರ್ ದಿವಸ ಇರಲಿ. ಅವ್ರೇನು ಮಾಡಿದ್ರು, 7 ತಿಂಗಳು ಮಾಡಿದ್ರು ಸರ್. 7 ತಿಂಗಳು ಅಂದರೆ ನಾವು ನೋಡಿ ನಮ್ಗೆ ಏನು ಅನ್ನಿಸ್ಬಿಡ್ತು ಅಂದ್ರೆ, ಏನಪ್ಪ ನಾವೆಲ್ಲ ಇಷ್ಟೆಲ್ಲ ಸರ್ವಿಸ್ ಇದ್ದು ಇಂಡಸ್ಟ್ರಿಯಲ್ಲಿ ಒಬ್ಬರೊಬ್ರು ಹೆಂಗೆ ಆಟ ಆಡಿಸ್ತಾರೆ, ನಾಡದ್ದು ಏನು ಕೆಲಸ ಇರಲ್ಲ. ಆಮೇಲೆ ದುಡ್ಡು ಕ್ಲಿಯರ್ ಫಸ್ಟ್ಗೆ. ನಾನು ಏನಂದ್ರೆ ನಂದ ಹೇಳ್ಬಿಟ್ಟು ಫಸ್ಟ್ಗೆ ದುಡ್ಡು ಕೊಟ್ಬಿಡ್ತೀವಿ, ಯಾಕಂದ್ರೆ ನಮ್ಮ ಕೆಲಸ ಆಗ್ಬಿಡ್ಬೇಕು ಅಂತ. ಅದೇ ತಪ್ಪು. ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕಂದ್ರೆ ಕಾಸೇ ಕೊಡಬಾರ್ದಾಗೆ ಕೆಲಸ ಮಾಡಿಸ್ಕೊತಾರೆ. 10% ಕೊಡಬೇಕು, 90% ಇಸ್ಕೋಬೇಕು, ಆಮೇಲೆ ಅಲಿಸ್ಬೇಕು. ಇದೇ ನಮ್ಮ ಥಿಯರಿ ಸಿನಿಮಾದ. ಅಂದ್ರೆ ಹಿಂಗೆ ಅಂದ್ರೆ ನಾವು ಆ ಥರ ಮಾಡಲಿಲ್ಲ ನೋಡಿ. ಅದರಿಂದ ಈ ಥರ ಎಲ್ಲ ಆಗ್ತಾ ಬಂತು. ಆದರೆ ಒಬ್ಬ ನಿರ್ಮಾಪನಿಗೆ ಏನು ಖುಷಿ ಆಗುತ್ತೆ ಅಂದರೆ, ಸಿನಿಮಾ ಚೆನ್ನಾಗಿ ಬಂದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮ ನಿರ್ದೇಶಕರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು PK ದಾಸ್ ಅವರು, ಗಿರೀಶ್ ಸಂಕಲನಕಾರರು, ಫೈಟ್ ಮಾಸ್ಟ್ರು, ನಮ್ಮ ಅರಸವರು ಎಲ್ಲರೂ. ಆಮೇಲೆ ಜೊತೆಗೆ ನಮ್ಮ ನಿಖಿತಾ ಸ್ವಾಮಿ, ಧರ್ಮಕೀರ್ತಿರಾಜ್ ಅವರು. ಯಾಕಂದರೆ ಲಾಂಗ್ ಗ್ಯಾಪ್ ಆಯಿತು. ಅವ್ರು ಯಾವ್ಯಾವಾಗ ನಾವು ಡೇಟ್ ಹೇಳ್ತೇವೆ ಅವಾಗೆಲ್ಲ ಪಾಪ ನಮಗೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ರು ನನ್ನ ಸಂಸ್ಥೆಗೆ, ನಮಗೆಲ್ಲ ಟೀಮ್ಗೆಲ್ಲ. ಧರ್ಮಕೀರ್ತಿರಾಜ್ ಅವರು ಮತ್ತು ಆಮೇಲೆ ನಿಖಿತಾ ಅವ್ರಿಗೆ ನಿಮಗೆಲ್ಲ ವಿಶೇಷವಾಗಿ ಅಭಿನಂದನೆಗಳು. ಯಾಕಂದರೆ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರೆ ನೀವು. ಹೀಗೆ ಸ್ನೇಹಿತರೆ, ಹೀಗೆ ಆಯ್ತು. ಯಾಕಂದರೆ ಪ್ರೊಡ್ಯೂಸರ್ ಒಂದು ಸಿನಿಮಾ ಚೆನ್ನಾಗಿ ಬಂದಾಗ ಒಂದು ಖುಷಿ ಆಗುತ್ತಲ್ಲ, ಅದೇ ನಿಮಗೆ. ನನಗೆ ಹಿಂದೆ ಒಂದು ಸಿನಿಮಾ ಮಾಡಿದೆ ಮುನಿ ಅಂತ. ಆ ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಪಿಕ್ಚರ್ಗೆ. ಆ ಪ್ರೊಡ್ಯೂಸರ್ ಹತ್ರ ನಮ್ಮವ್ರ ಸಿನಿಮಾ ಕೆಲಸ ಮಾಡೋರು ಹೇಗಿರ್ತಾರೆ ಅಂದರೆ, ಪ್ರೊಡ್ಯೂಸರ್ನ ಒಳ್ಳೇದು ಮಾಡ್ಕೊಳಕ್ಕೋಸ್ಕರ ಡೈರೆಕ್ಟರ್ ಮೇಲೆ ಎತ್ಕಟ್ಟದು. ಏನು ಅಂದರೆ,
ಸರ್ ಅಲ್ಲೆಲ್ಲ ಶೂಟ್ ಮಾಡ್ತಾರೆ ಇಲ್ಲೆಲ್ಲ ಶೂಟ್ ಮಾಡ್ತಾರೆ ಏನು ಸರ್ ಇದಂತ. ಅವ್ರು ಪ್ರೊಡ್ಯೂಸರ್ ಹೇಳೋರು ದಿವಸ ಏನಾರ ಚೆನ್ನಾಗಿ ಏನಾರ ಬರಲಿಲ್ಲ ಅಂದರೆ ಆ ಪ್ರಿಂಟ್ ಒಳಗೆ ನಿನ್ನ ಸುಟ್ಬಿಡ್ತೀನಿ ಅಂತ ಡೈರೆಕ್ಟಾಗಿ ಹೇಳಿದ್ರು ಪ್ರೊಡ್ಯೂಸರ್. ಆದರೂ ನಾನು ಎದುರಲಿಲ್ಲ, ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಸಿನಿಮಾ ಮೇಲೆ. ಅದೇ ಥರ ಸಿನಿಮಾ DTS ಅಲ್ಲಿ ರಾಜನ್ ಥಿಯೇಟ್ರಲ್ಲಿ ನೋಡಿದ್ವಿ, ಪ್ರೊಡ್ಯೂಸರು ನಾನು ಇಬ್ಬರೇ ನೋಡಿದ್ವಿ. ಪ್ರೊಡ್ಯೂಸರ್ ಅರಳ್ತಾ ಇದ್ದಾರೆ ಕ್ಲೈಮ್ಯಾಕ್ಸಲ್ಲಿ. ಯಾಕೆ ಸರ್ ಅಂದೆ, ನನ್ನ ಚಂದ್ರ ತುಂಬ ಚೆನ್ನಾಗಿ ಮಾಡಿದೆ, ನಾನು ಏನೋ ಅಂದ್ಕೊಂಡಿದ್ದೆ, ಹಂಗೆಲ್ಲ ಮಿಸ್ಗೈಡ್ ಮಾಡಿಬಿಟ್ರು ಅಂತ ಅಪ್ಕೊಂಡ್ಬಿಟ್ರು. ಆಮೇಲೆ ಇಡೀ ಗಾಂಧಿನಗರಲ್ಲಿ ಸುದ್ದಿ ಆಯಿತು, ಸಿನಿಮಾ ನೋಡ್ತಾರೋ ಬಿಡ್ತಾರೋ ಜನ, ನನಗೆ ಇಷ್ಟ ಆಗಿದೆ ಸಿನಿಮಾ, ಡೈರೆಕ್ಟರ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ. ಅದೇ ಜೇಣ್ಣವ್ರು ರಿಲೀಸ್ ಮಾಡಿದ್ರು, ಅವತ್ತು ಸೂಪರ್ ಡೂಪರ್ ಹಿಟ್ ಆಯಿತು ಮುನಿಯ ಸಿನಿಮಾ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಗೆ ಕಾಸು ಬಂತು, ಚೆನ್ನಾಗಾಯಿತು ಸಿನಿಮಾ. ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ಟಕೀಲಾ ಸಿನಿಮಾ ಮಾಡೋದಕ್ಕೆ ಐ ಥಿಂಕ್ ಮುಖ್ಯ ಕಾರಣ ಮೊದಲನೇದಾಗಿ ನಾಗಚಂದ್ರ ಸರ್. ನನ್ನ ಮತ್ತು ಅವರ ಒಂದು ಜರ್ನಿ ಐ ಥಿಂಕ್ ಜೋಯಿಗುಡ್ಡ ಸಿನಿಮಾ ಅದು ತುಂಬ ಕಷ್ಟಪಟ್ಟು ಮಾಡೋದು ಒಂದು ಸಿನಿಮಾ. ಒಂದು 90% ಸಿನಿಮಾ ಮುಗೀತು, ಬಟ್ ಎಲ್ಲೋ ಒಂದು ಕಡೆ ಕಾರಣಾಂತರದಿಂದ ನಿರ್ಮಾಪಕರು ಇನ್ನೂ ಅದನ್ನು ರಿಲೀಸ್ ಮಾಡಲ್ಲ, ಸ್ವಲ್ಪ ಸಮಸ್ಯೆಗಳಾಗೈತೆ. ಸೊ ಈ ವೇದಿಕೆ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಒಂದು 90 ಭಾಗ ಸಿನಿಮಾ ಮುಗಿಸಿದೀವಿ. ಅದು ಗೋವಾನಲ್ಲಿ ಎಲ್ಲ ಕಡೆ ಶೂಟ್ ಮಾಡಿರೋಂಥ ಒಂದು ಸಿನಿಮಾ. ಒಂದು ಕಡೆ ಅವ್ರಿಗೂ ಒಂದು ಬೇಜಾರಿದೆ, ನನಗೂ ಒಂದು ಬೇಜಾರಿದೆ. ಸೊ ಅದಕ್ಕೆ ಆ ಟೈಮಲ್ಲಿ ನನಗೆ ಈ ಕತೆ ಹೇಳ್ಬಿಟ್ಟು, ಇಲ್ಲ ಎಲ್ಲೂ ಕುಗ್ಬಿಡಿದಾರ, ಒಂದು ಒಳ್ಳೆ ಸಿನಿಮಾ ಮಾಡೋಣ ನಿಮ್ಮ ಕಾಂಬಿನೇಷನಲ್ಲಿ ಅಂತ ಹೇಳ್ಬಿಟ್ಟು ಒಂದು ನಿರ್ಮಾಪಕರಾಗಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ಒಳ್ಳೇದಾಗಲಿ. ಈ ಸಿನಿಮಾ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಿರ್ಮಾಪಕರಾಗಬೇಕು ಇವರು ಅಂತ ನನಗೊಂದು ಆಸೆ. ಯಾಕಂದರೆ ತುಂಬ ಕಷ್ಟ ನೋಡ್ಕೊಂಡು ಬಂದಿರೋದು. ಆ್ಯಂಡ್ ಅವರು ಅವಾಗಲೇ ಹೇಳ್ದಂಗೆ ಮುನಿಯಾ ಸಿನಿಮಾ ಒಂದು ಹಿಟ್ ಕೊಟ್ಟಾದ್ಮೇಲೆ ಒಂದು ಕೆಲವು ಸಿನಿಮಾಗಳು ಅವ್ರಿಗೂ ಕೈ ಹಿಡಿಲಿಲ್ಲ. ಸೊ ಇದ್ರ ಮುಖಾಂತರ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊತೀನಿ. ಹಾಗೂ ಪ್ರವೀಣ್ ನಾಯಕ್ ಸರ್ ಜೊತೆ ಕೆಲಸ ಮಾಡಿದ್ದು ಐ ಥಿಂಕ್ ನಮ್ಮ ತಂದೆಯವರಿಗೆ ನಾನು ಹೇಳಿದ ತಕ್ಷಣ ಪ್ರವೀಣ್ ನಾಯಕ್ ಸರ್ ಸಿನಿಮಾ ಮಾಡ್ತೀನಿ, ಹಿಂಗೆ ಮಾತುಕತೆ ಆಗ್ತದೆ ಅಂತ. ಫಸ್ಟ್ ಅವ್ರು ಹೇಳಿದ್ದು ಮಾಡು, ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು, ತುಂಬ ತಿಳುವಳಿಕೆ ಇರೋಂಥ ಒಂದು ಪರ್ಸನ್ನು. ಸೊ ಅಂಥವ್ರ ಜೊತೆ ನೀವು ಕೆಲಸ ಮಾಡಿದ್ರೆ ನಿನಗೂ ಒಂದು ತಿಳ್ಕೊಳೋಕ್ಕೆ, ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ನನಗೆ ಇವಾಗ ತುಂಬ ಪತ್ರಿಕಾ ಮಿತ್ರರು ಇದ್ದಾರೆ ನನ್ನ ಜೊತೆ, ಯಾವಾಗಲೂ ತುಂಬ ಓಪನ್ ಆಗಿ ಹಾರ್ಟ್ಲಿ ಆಗಿ ಮಾತಾಡ್ತಾರೆ. ವಾಸಿ ಸರ್ ಆಗಿರ್ಬೋದು, ಜಗದೀಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಐ ಥಿಂಕ್ ಮನೋ ಸರ್, ಮೋಕ್ಷ ಸರ್, ಎವ್ರಿಬಡಿ, ನಾಗೇಶ್ ಸರ್, ಐ ಥಿಂಕ್ ದೇ ಆಲ್ ಯಾಕೆ ಧರ್ಮ ಸರಿಯಾಗಿ ಆಯ್ಕೆಗಳು ಮಾಡ್ತೀರಾ, ಒಳ್ಳೆ ಸಿನಿಮಾಗಳು ಮಾಡು, ಸ್ವಲ್ಪ ನಿಮ್ಗೊಂದು ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಎಲ್ಲೋ ಒಂದು ಕಡೆ ಕುಗ್ತಿದ್ಯಾ, ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಒಂದು ಒಳ್ಳೆ ಸಿನಿಮಾ ಮಾಡ್ತೀಯಾ, ಎಲ್ಲೋ ಒಂದು ಹಿಟ್ ಆಗುತ್ತೆ, ನಿನ್ನ ತಂದೆಯವ್ರ ಹೆಸರನ್ನ ಇನ್ನೊಂದು ಸ್ವಲ್ಪ ನೀನು ಚೆನ್ನಾಗಿ ಇದು ಮಾಡ್ತೀಯ ಅಂತ. ಬಟ್ ಎಲ್ಲೋ ಐ ಥಿಂಕ್ ಒಂದು ಕತೆ ಹೇಳೋ ಟೈಮಲ್ಲಿ ಇಲ್ಲ ಸ್ಟಾರ್ಟ್ ಮಾಡಿದಾಗ ಒಂಥರ ಇರುತ್ತೆ, ಆಮೇಲೆ ಪಬ್ಲಿಸಿಟಿ ಇರಲ್ಲ. ಒಂದೊಂದ್ಸಲಿ ಸಿನಿಮಾ ಹಾಗೆ ರಿಲೀಸ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾ ರಾನಿ ಅಂತ ಒಂದು ಸಿನಿಮಾ ಒಂದು ವರ್ಷ ರಿಲೀಸ್ ಆದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಸಿನಿಮಾ. ನಮ್ಮ ತಂದೆಯವರು ತುಂಬ ವರ್ಷಗಳ ನಂತರ ಆ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದೆಯಾ, ತುಂಬ ಒಂದು ಒಳ್ಳೆ ಆ್ಯಕ್ಟಿಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಜನಕ್ಕೆ ರೀಚ್ ಆಗಲಿಲ್ಲ. ಸೊ ಆ ಟೈಮಲ್ಲಿ ಭಾಳ ಬೇಜಾರಾಯಿತು. ಸೊ ಐ ಥಿಂಕ್ ಅದಕ್ಕೆಲ್ಲ ಐ ಥಿಂಕ್ ಒಂದು ಟಕೀಲಾ ಅನ್ನೋ ಒಂದು ಸಿನಿಮಾ ಸರ್ ಜೊತೆ ಮಾಡಿದ್ದು, ಪ್ರವೀಣ್ ನಾಯಕ್ ಸರ್ ಜೊತೆ ಮಾಡಿದ್ದು, ಎಲ್ಲೋ ಒಂದು ಕಡೆ ಐ ಥಿಂಕ್ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಯಾಕಂದರೆ PKS ದಾಸ್ ಸರ್ ಒಂದು ಒಳ್ಳೆ ಸೀನಿಯರ್ ಕ್ಯಾಮ್ರಾಮನ್. ಸೊ ಅವ್ರನ್ನೂ ಅಷ್ಟೇ ಒಂದು ಕೆಲವು ಫ್ರೇಮ್ಗಳಂತೂ ನಮ್ಮ DNA ಬೇಕಾಗಿಲ್ಲ, ಮಾನಿಟರ್ ನೋಡಿದ್ರೆ DNA ಬೇಕಾಗಿಲ್ಲ, ಅಂಥ ಅದ್ಭುತವಾದ ಲೈಟಿಂಗಲ್ಲಿ ನನ್ನ ತೋರಿಸಿದ್ದಾರೆ. ಆಮೇಲೆ ಆ್ಯಕ್ಟಿಂಗ್ ವೈಸ್ ಎಸ್ ನಿಖಿತಾನೂ ಅಷ್ಟೇ. ಸೊ ಐ ಥಿಂಕ್ ಈ ಸಿನಿಮಾ ಮುಖಾಂತರ ಐ ಥಿಂಕ್ ಇನ್ನೊಂದು ಫೇಸ್ ಆಫ್ ಮೈ ಲೈಫ್ ಒಂದು ಸ್ಟಾರ್ಟ್ ಆಗ್ಬೋದು ಅಂತ ನಮ್ಗೊಂದು ಭರವಸೆ ಇದೆ. ಅದೇ ಥರ ಅವ್ರೂ ಅಷ್ಟೇ ಒಳ್ಳೆ ಪ್ರಮೋಷನ್ ಮಾಡೋಣ, ಸಿನಿಮಾನ ಅದ್ಭುತವಾಗಿ ರಿಲೀಸ್ ಮಾಡೋಣ ಅಂತ ಜಯಣ್ಣ ಅವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಸೊ ಐ ಥಿಂಕ್ ಮೇ ಎಂಡಲ್ಲಿ ಇಲ್ಲ ಮಿಡ್ಡಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಇದರಲ್ಲಿ ನಿಖಿತಾ ಜೊತೆ ಒಂದು ಕಾಂಬಿನೇಷನ್. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್, ವಂಡರ್ಫುಲ್ ವರ್ಕಿಂಗ್ ವಿತ್. ಯಾಕಂದರೆ ಸರ್ ಹೇಳ್ದಂಗೆ ಒಂದಷ್ಟು ಬೋಲ್ಡ್ ಸೀನ್ಸ್ ಅಂತ ಇದೆ, ಬಟ್ ಏನಕ್ಕೆ ಬೇಕು ಅಂದರೆ ಅದು ಒಲ್ಗರಾಗಿ ತೋರಿಸೋದಂತ ಅಲ್ಲ, ಬಟ್ ಕತೆಗೆ ಬೇಕಾಗಿರೋ ಅನ್ಸಿನೋ ಕೆಲವು ಸೀನ್ಸ್ಗಳು ಅವರೇ ಆ್ಯಕ್ಟ್ ಮಾಡಿ, ಧರ್ಮ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ತುಂಬ ಬಿಟ್ಬಿಡಿ, ಆ ಚಳಿ ಬಿಟ್ಬಿಡಿ, ಮೈ ಚಳಿ ಬಿಡಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಬರೀ ನಿಮ್ದು ಅದೇ ಇಮೇಜ್ನ ಬಿಟ್ಟು ಈ ಥರ ಒಂದು ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಈ ಸಿನಿಮಾನಲ್ಲಿ ಅದು ಶೀ ಈಸ್ ಆಲ್ಸೋ ಬಿನ್ ವೆರಿ ಸ್ಪೋರ್ಟಿವ್ ಆ ನೆಟ್ಟಲ್ಲಿ. ಆ್ಯಂಡ್ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ನಮ್ಮಿಬ್ಬರದು. ಆಮೇಲೆ ಸರ್ ಹೇಳ್ದಂಗೆ ಅತಿ ಹೆಚ್ಚು ಏನಾದರೂ ಆದರೆ ಲೈಫಲ್ಲಿ, ಲೈಕ್ ಇವಾಗ ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ಸಿನಿಮಾನಲ್ಲಿ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನು, ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಜೀವನದಲ್ಲಿ ಏನೇನು ಆಗ್ಬೋದು, ಅನಾಹುತಗಳು ಆಗ್ಬೋದು, ನಾಟ್ ಕೇರ್ಫುಲ್ ನನ್ನ ಲೈಫ್, ಮತ್ತು ಯಾವುದೋ ಒಂದು ಚಟಕ್ಕೆ ಇಲ್ಲ ಏನೋ ಒಂದು ಇದಕ್ಕೆ ಒಂದು ದುಡ್ಡು ಅಂತ ಮಾಡಿದಾಗ ಏನೇನು ಒಂದು ಆಗ್ಬೋದು ಇಫ್ ಯು ನಾಟ್ ಕೇರ್ಫುಲ್ ಲೈಫ್ ಅನ್ನೋದು ಒಂದು ಚಿಕ್ಕ ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇದೆ ಸಿನಿಮಾನಲ್ಲಿ. ಐ ಥಿಂಕ್ ಸರ್ ಹೇಳ್ದಂಗೆ ಸುಮ್ಮನೆ ಹೊಡಿ ಬಡಿ ಇಲ್ಲ ಒಂದು ಕಮರ್ಷಿಯಲ್ ಸಾಂಗ್ಸ್ ಈ ಥರ ಇಲ್ಲದೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಆಮೇಲೆ ರೇಣು ಸರ್ ಮ್ಯೂಸಿಕ್ಕು
ಐ ಥಿಂಕ್ ಟಕೀಲಾ ಟೈಟಲ್ ಸಾಂಗ್ ಆಗಿರ್ಬೋದು, ಆಮೇಲೆ ನಂದು ನಿಖಿತಾ ಒಂದು ಕಾಂಬಿನೇಷನ್ ಲವ್ ಸಾಂಗ್ ಆಗಿರ್ಬೋದು, ಶರಣ್ ಸರ್ ಆಡೋದು ಒಂದು ಸಾಂಗ್. ಸೊ ಐ ಥಿಂಕ್ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಇಲ್ಲ ಒಂದು ಚೆನ್ನಾಗಿ ಮಾಡೋಣ ಮ್ಯೂಸಿಕಲಿ, ಯಾಕಂದರೆ ಮ್ಯೂಸಿಕಲಿ ಒಂದು ಇನ್ವಿಟೇಷನ್ ಸಿನಿಮಾಗೆ, ಜನ ಬರೋದಕ್ಕೆ ಒಂದು ಇನ್ವಿಟೇಷನ್. ಸೊ ಐ ಥಿಂಕ್ ಅವರು ಒಂದು ತುಂಬ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ನಾಗೇಂದ್ರ ಅರಸ್ ಅವರು ಐ ಥಿಂಕ್ ನನ್ನವರ ಒಂದು ಜರ್ನಿ ನವಗ್ರಹದಿಂದ ಶುರುವಾಗಿದ್ದು. ಸೊ ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ. ಆ್ಯಂಡ್ ಒಂದು ಸಿನಿಮಾನಲ್ಲಿ ಯಾವುದು ಫ್ರೆಂಡ್, ಬಟ್ ಅಲ್ಲಿ ಒಂದು ತಿರುವು ತೊಗೊಳುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅದು ರೀಲ್ ಮಾಡೋಂಗಿಲ್ಲ. ಸೊ ಇದರಲ್ಲಿ ನನಗೆ ಒಂದು 2 ಶೇಡ್ ಅಂತಲೇ ಹೇಳ್ಬೋದು ಸಿನಿಮಾ ಅಲ್ಲಿ. ಒಂದು ತುಂಬ ಆರಾಮಾಗಿ ಜೀವನ ನಡೆಸೋಂಥ ಹುಡುಗ, ಏನೇನಾಗುತ್ತೆ ನಮ್ಮ ಲೈಫಲ್ಲಿ ಎಷ್ಟು ಚೆನ್ನಾಗಿರ್ತಾನೆ, ಬಟ್ ಯಾರು ಊಹೆ ಮಾಡದೇ ಇರೋಕ್ಕಾಗದಷ್ಟು ಒಂದು ಸಡನ್ ಆಗಿ ಒಂದು ಇನ್ಸಿಡೆಂಟ್ ಆದಾಗ ಏನೇನಾಗುತ್ತೆ ಅವನ ಲೈಫಲ್ಲಿ. ಐ ಥಿಂಕ್ ದಟ್ ಈಸ್ ಪ್ರವೀಣ್ ನಾಯಕ್ ಸರ್ ಅವ್ರು ತೋರಿಸಿರೋ ರೀತಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವ್ರದ್ದು ಚಿತ್ರಲೇಖ ಸಿನಿಮಾ ನನಗೆ ಸ್ಫೂರ್ತಿಯಾಗಿದೆ. ಯಾಕಂದರೆ ನಾನು ಶೂಟ್ ಮಾಡುವಾಗ ಸರ್ ಹೇಳ್ತಾಯಿದ್ರು, ನಾಗಚಂದ್ರ ಸರ್ ಹೇಳ್ತಾಯಿದ್ರು, ನಿಮ್ಮ ತಂದೆಯವ್ರ ಸಿನಿಮಾ ನಾಟಕ ಮಾಡ್ಕೊಳ್ಳಿ, ಅವ್ರ ಆ್ಯಕ್ಟಿಂಗು, ಅವರಿದು ಆ ಪರ್ಫಾರ್ಮೆನ್ಸ್, ಆ ಕ್ಲೈಮ್ಯಾಕ್ಸಲ್ಲಿ ಅವರು ನಮ್ಮ ತಂದೆಯವ್ರು ಮಾಡ್ತಾರೆ ಮಂದಾಕಿನಿ ಅಂತ ಅವ್ರು ಬಂದಾಗ ಎಷ್ಟು ಚೆನ್ನಾಗಿರ್ತಾಯಿದೆ ಆ ಸ್ಕ್ರೀನಲ್ಲಿ ನೋಡೋಕ್ಕೆ. ಅದನ್ನೆಲ್ಲ ಸ್ವಲ್ಪ ನೆನ್ಸ್ಕೊಳ್ಳಿದ್ದಾರೆ, ಲೈಕ್ ಹೌ ಅವ್ರು ಪರ್ಫಾರ್ಮ್ ಮಾಡಿದ್ದು. ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಯು, ಈ ಸಿನಿಮಾಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಬಟ್ ಹೌದು, ಅದನ್ನೆಲ್ಲ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ ಆ ಕ್ಲೈಮ್ಯಾಕ್ಸ್ ಎಲ್ಲ ಶೂಟ್ ಮಾಡಿದಾಗ ಐ ಥಿಂಕ್ ತುಂಬ ಚೆನ್ನಾಗಿತ್ತು ಔಟ್ಪುಟ್ಟು. ಆ್ಯಂಡ್ ಡಬ್ಬಿಂಗ್ ಮಾಡೋದು ನೋಡಿದೆ ಸಿನಿಮಾ. ಸೊ ಎಲ್ಲ ಒಳ್ಳೇದಾಗಲಿ. ಐ ಮೀನ್ ಐಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್. ಹಾಗೂ ನಿರ್ಮಾಪಕರು, ಸಹ ನಿರ್ಮಾಪಕರು ಶಂಕರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದಕ್ಕೆ. ಯಾಕಂದರೆ ನಾಗಚಂದ್ರ ಸರ್ ಹೇಳ್ದಂಗೆ ಒಂದು ಕರೆಕ್ಟ್ ಟೈಮಿಗೆ ನೀವೊಂದು ಬಂದು ನಮಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬೆಳಗ್ಗೆಯಿಂದ ಹಲವಾರು ಪ್ರೆಸ್ ಮೀಟ್ ಇದೆ. ಸೊ ನೀವೆಲ್ಲ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ನಾನು ಈ ಟೀಮ್ ಮೀಟ್ ಮಾಡೋದಕ್ಕೆ ಕಾರಣ ತೇಜೇಶ್ವರ್ ಅವರು. ಬಿಕಾಸ್ ನಾಗಚಂದ್ರ ಸರ್ಗೆ ನನಗೆ ಪರಿಚಯ ಮಾಡಿಸಿ ನನಗೆ ಈ ಕತೆ ಹೇಳಿದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಆ್ಯಸ್ ಅನ್ ಅಸೋಸಿಯೇಟ್ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ ಮೇಡಮ್ ನೀವು ಮಾಡ್ಬೋದು ಅನ್ನೋದು ಫಸ್ಟ್ ನನಗೆ ಈ ಸಿನಿಮಾಗೆ ಪರಿಚಯ, ಈ ಇಡೀ ಟೀಮ್ಗೆ ನನಗೆ ಪರಿಚಯ ಮಾಡಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕತೆ ಹೇಳಬೇಕಾದ್ರೆ ಸರ್ ಹೇಳ್ದಂಗೆ ಹಲವಾರು ಶೇಡ್ಸ್ ಇದೆ ಈ ಒಂದು ಪಾತ್ರಕ್ಕೆ. ಅವ್ರು ಹೇಳಿದ್ರು ಈ ಥರ ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ನಿನಗೆ ಮಾಡೋಕ್ಕಾಗತ್ತಾ ಅಂತ. 2 days ಟೈಮ್ ತೊಗೊಂಡು ಮತ್ತೆ ಸೆಕೆಂಡ್ ಮೀಟಿಂಗ್ ಬಂದು ಹೀಗಿರುತ್ತೆ ಅಂತ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವತ್ತಿಂದ ಜರ್ನಿ ಶುರುವಾಗಿದ್ದು. ಐ ಥಿಂಕ್ ಅವ್ರು ಹೇಳಿದಾಗೆ ಐ ಹ್ಯಾವ್ ಟ್ರೈಡ್ ಮೈ ವೆರಿ ಬೆಸ್ಟ್ ಈ ಒಂದು ಪಾತ್ರ ನಿಭಾಯಿಸೋಕ್ಕೆ. ಆ್ಯಂಡ್ ಎಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಷ್ಟೊಂದು ದಿವಸ ಆಗಿತ್ತು ನಾವು ಈ ಸಿನಿಮಾ ಗ್ಯಾಪ್ ಆಗಿ. ಅವ್ರು ಹೇಳಿದ್ರು ಇಷ್ಟೊಂದು ಕಷ್ಟ ಇತ್ತು ಅಂತ. ಈ ಎಷ್ಟೋ ವಿಷಯ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ. ಈಗ ಒಬ್ಬರು ಆರ್ಟಿಸ್ಟ್ ಯಾರೋ ಇದಾಗಿದ್ದು, ಸೊ ಈ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ನ ಗೊತ್ತಿಲ್ಲದೇ ನಮ್ಮ ಪ್ರೊಡ್ಯೂಸರ್ ನಿಭಾಯಿಸಿದ್ದಾರೆ. ಆ್ಯಂಡ್ ವರ್ಕಿಂಗ್ ವಿತ್ ಧರ್ಮ ಸರ್ ಅಂದರೆ ಇದೊಂದು ಅವ್ರ ವೆರಿ ಪೊಲೈಟ್ ಮನುಷ್ಯ ಅವರು. ಸಿನಿಮಾದಲ್ಲಿ ಕೆಲವೊಂದು ಅವ್ರು ಹೇಳಿದಾಗೆ ಆ ಒಂದು ಅರ್ಜ್ ಇರೋವಂಥ ಒಂದು ಸೀನ್ ಇರ್ಬೋದು, ಅದೆಲ್ಲನೂ ತುಂಬ ಅಂದರೆ ಬಿಕಾಸ್ ಒಬ್ಬರು ಕೋ ಆರ್ಟಿಸ್ಟ್ಗೆ ಆ ಕಂಫರ್ಟ್ ಝೋನ್ ಬರಬೇಕು. ಇಲ್ಲ ಅಂತಂದರೆ ನಮಗೂ ಇದೊಂದು ಹೊಸ ಪಾತ್ರ ನಾನು ಶುರು ಮಾಡಿದಾಗ ಆ ಒಂದು ಕಂಫರ್ಟ್ನೆಸ್ ಅವ್ರು ನನಗೆ ಕೊಟ್ಟು ಇಡೀ. ಆಮೇಲೆ ಸರ್ ಕೂಡ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಇದು ಹಿಂಗೆ ಕಾಣಿಸಲ್ಲ. ಯಾಕಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಬೆಳೆಯೋಳು, ಈ ಒಂದು ಪಾತ್ರ ಇದು ಹಿಂಗೆ ಮಾಡಿಬಿಟ್ರೆ ಹೇಗೆ ಅನಿಸುತ್ತೋ, ಮುಂದೆ ಜನ ಹೇಗೆ ನೋಡ್ತಾರೋ. ಯಾಕಂದರೆ ನಾಳೆ ಬಂದು ನನ್ನ ತಂದೆ ತಾಯಿ ಈ ಸಿನಿಮಾ ನೋಡಬೇಕಾಗತ್ತೆ, ಮಗಳು ಇಂಥ ರೋಲ್ ಮಾಡಿಬಿಡ್ಲ ಅಂತ ಅನಿಸ್ಬಾರ್ದು. ಸೊ ಆವಾಗ ಸರ್ ನನಗೆ ಇನ್ ಡೀಟೇಲ್ ಆಗಿ, ಟು ಬಿ ವೆರಿ ಫ್ರಾಂಕ್, ಅವರು ಧರ್ಮ ಅವರು ಆ ಸೀನ್ ಎಷ್ಟೋ ಸೀನ್ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಯಾಕಂದರೆ ಇವಾಗಿನ ಜನ್ರೇಷನ್ ನಾವು ನೋಡಿದಾಗ ಎಲ್ಲರೂ ಒಂದು ಮೋಲ್ಡ್ ಆಗಿರೋ ಒಂದು ಆರ್ಟಿಸ್ಟ್ನ ಹುಡ್ಕಕ್ಕೆ ಹೋಗ್ತಾರೆ. ಬಟ್ ಯಾರು ಹೇಗೆ ಇರಲಿ, ಸರ್ ಇನ್ಕ್ಲೂಡಿಂಗ್ ಅವ್ರು ನಾಗೇಂದ್ರ ಸರ್ ಹೇಳಿದಾಗೆ ಪ್ರತಿಯೊಂದು ಸೀನ್ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೀಗೆ ಬೇಕು ಅಂತ ಹೇಳಿದ್ರು. ಅದು ನನಗೆ ಒಂದು ಇಡೀ ಈ ಒಂದು ಅಂದರೆ ಯಾಕಂದರೆ ಎಲ್ಲರೂ ಸೀನಿಯರ್ಸ್ ಇರೋದು ಈ ಟೀಮಲ್ಲಿ, ನಾನು ಒಬ್ಬಳೇ ಹೊಸಬ್ಳು. ನನಗೆ ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಎಲ್ಲ ಯಾಕಂದರೆ ಹಳೆದಾಗ ಕೇಳ್ತೀನಿ, ಎಲ್ಲೋ ಡೈರೆಕ್ಟರ್ಸ್ ಬೈದು ಬಿಡ್ತಾರೆ, ಎಲ್ಲರ ಮುಂದೆ ಹಿಂಗೆ ಅಂದ್ಬಿಡ್ತಾರೆ ಹಂಗೆ ಅಂದ್ಬಿಡ್ತಾರೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಆ ಥರದ್ದು ಒಂದು ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ಇಡೀ ಶೂಟಿಂಗ್ ಟೈಮಲ್ಲಿ. ಆಮೇಲೆ ಸಾಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ರೇಣು ಸರ್ಗೆ ಥ್ಯಾಂಕ್ ಯು. ಯಾಕಂದರೆ ಈ ಟಕೀಲಾ ಸಾಂಗ್ ಲಾಸ್ಟ್ ನಾವು ಶೂಟ್ ಮಾಡಬೇಕಾದ್ರೆ ಸರ್ರೇ ಜಾಸ್ತಿ ಮಿಂಚ್ತಾ ಇದ್ದಿದ್ದು ಇಡೀ ಸಾಂಗಲ್ಲಿ. ಡ್ರೆಸ್ ಕೂಡ ಮಿಂಚ್ತಾ ಇತ್ತು. ಇಲ್ಲ ಅವ್ರ ವರ್ಕ್ ಕೂಡ ಹಾಗೆ ಮಾಡಿದ್ದಾರೆ. ಆ್ಯಂಡ್ ಆ ಪ್ರಮೋಷನಲ್ ಸಾಂಗ್ ನಾವು ಮಾಡಿದ್ದು ಮೊನ್ನೆ ಲಾಂಚ್ ಆಗಿದ್ದು.
ಏನಂತ ಇವಾಗ ಆಲ್ರೆಡಿ ನಮ್ಗೆ ಇಷ್ಟು ಬರೋಷ್ಟೊತ್ತಲ್ಲಿ ಸಾಂಗ್ ಎಲ್ಲಿ ನೀವು ಬರೀ ನಾವು ಸೋಷಿಯಲ್ ಮೀಡಿಯಾಸಲ್ಲಿ ನಮ್ಮ A2 ಇದರಲ್ಲಿ ಪಬ್ಲಿಸಿಟಿ ಮಾಡ್ಕೊಂಡು ಹೋಗಿತ್ತು ಸರ್ ಆಲ್ರೆಡಿ ಮೋರ್ ದೆನ್ 1.5 lakhs ಕ್ರಾಸ್ ಆಗಿದೆ ಆ್ಯಂಡ್ ವೆರಿ ಆರ್ಗ್ಯಾನಿಕ್ಲಿ ಎಲ್ಲೂ ಯಾರು ಬೂಸ್ಟ್ ಮಾಡಿ ಅಥವಾ ಏನೂ ಆ ಥರ ಆಗಿಲ್ಲ. ಈ ಥರ ಒಂದು ಜೆನ್ಯೂನ್ ಆಗಿ ಬಂದಾಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಮೆಂಟ್ಸ್ಗಳು ಆಲ್ರೆಡಿ ಶುರು ಆಗ್ತಾ ಇದೆ ಈ ಸಾಂಗ್ ಬಗ್ಗೆ. ಆ್ಯಂಡ್ ಈ ಟೀಮ್ ಆಲ್ರೆಡಿ ಯಾವಾಗ ರಿಲೀಸು ಎಲ್ಲರೂ ಇದೇ ಥರ ಮಾತು ಕೇಳ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು. ನನಗೆ ತುಂಬಾ ಬ್ಲೆಸ್ಡ್ ಅನಿಸುತ್ತೆ ಬಿಕಾಸ್ ಈ ಒಂದು ಟೀಮ್ ಸಿಗೋದಕ್ಕೆ. ಈ ಥರ ಒಂದು ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ಸೀನಿಯರ್ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ ಯು. ಎಸ್, ನಾವು ನೆಕ್ಸ್ಟ್ ಮಂತ್ ಮಿಡ್ ವೀಕ್ ಅವ್ರ ಎಂಡಲ್ಲಿ ಬರ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಸೀನಿಯರು ಅಂತ ಹೇಳ್ಬಿಟ್ಟು ಬಹಳ ಒಂಥರ ಬೇಜಾರಾಗುತ್ತೆ ನನಗೆ. ಎಲ್ಲ ಇಂಟ್ರೆಸ್ಟ್ ಸಿಕ್ಕುವಾಗ ಚೆನ್ನಾಗಿರುತ್ತೆ, ಒಂದು 0.5% ಜಾಸ್ತಿ. ಬಟ್ ನಾನು ಇನ್ನೂ ಹೆಂಗಾಗಿದ್ದೀನಿ ಅಂತ ನನ್ನ ಹೆಂಡತಿ ಮುಂದೆ ಏನೇನೋ ಪಾಪ ಪ್ಲ್ಯಾನ್ ಮಾಡ್ತೀನಿ, ಸೀನಿಯರು ಅಂದ್ಬಿಟ್ಟು ನಮ್ಮ ಡೌನ್ ಮಾಡ್ತಾರೆ.